ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಜಾತ್ರೆಗೆ ಹೋಗಿ ಬಂದ್ವಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಊರಿಗೆ ಹೊರಟಿದ್ದೀನಿ. ನಾವಿವಾಗ ಹೊಳಲ್ಕೆರೆಯಲ್ಲೇ ಇದ್ದೀವಿ, ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಹೊತ್ತು ನಮ್ಮೂರಲ್ಲಿ ವೇಟ್ ಮಾಡಿದ್ವಿ, ಬಸ್ ಸಿಗಲಿಲ್ಲ. ಹಾಗಾಗಿ ಹೊಳಲ್ಕೆರೆಗೆ ಆಟೋ ಮಾಡ್ಕೊಂಬಂದು ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಬಸ್ ಹತ್ಕೊಂಡು ನಮ್ಮೂರಿಗೆ ಬಂದ್ವಿ. ಬಂದ ತಕ್ಷಣವೇ ಸಂಜೆ ಆಗಿತ್ತು, ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದಾದಮೇಲೆ ಮತ್ತೆ ಇವಾಗ ಹಾಸ್ಪಿಟಲಿಗೆ ಹೊರಟಿದ್ದೀವಿ. ಏನಕ್ಕೆ ಅಂತಂದರೆ ನನಗೆ ಹುಷಾರಿರಲಿಲ್ಲಲ್ವ, ಹಾಗಾಗಿ ಫಾಲೋಅಪ್ ಇತ್ತು, ಹೋಗ್ಬರೋಣ ಅಂತ ಹೋಗ್ತಾಯಿದ್ದೀನಿ. ನಾನು, ಅಮ್ಮ ಮತ್ತು ಸಾನು ಹೋಗ್ತಾಯಿದ್ದೀವಿ ಸರ್ಜಿ ಹಾಸ್ಪಿಟಲಿಗೆ. ಇಲ್ಲೂ ಕೂಡ ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ವಿ, ಬಸ್ ಬಂತು, ಇವಾಗ ಹೊರಟಿದ್ದೀವಿ. ಹಾಗೆ ಫ್ರೆಂಡ್ಸ್, ತುಂಬ ಏನು ವ್ಲಾಗ್ ಮಾಡ್ತಾಯಿಲ್ಲ. ನಾನು ಊರಿಗೆ ಬಂದ್ರೂ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ವ್ಲಾಗ್ನ ಮಾಡ್ತಾಯಿದ್ದೀನಿ, ಅದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಬಸ್ ಇಳಿದ್ಬಿಟ್ಟು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲಾಸ್ಟ್ ಅಂದರೆ ಒಂದೆರಡು ವ್ಲಾಗ್ ಹಿಂದೆ ಹೇಳಿದ್ನಲ್ವ, ಆಪ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ ಅಂತ. ಇವತ್ತೇನು ಹೇಳ್ತಾರೆ ಅಂತ ಕೇಳಬೇಕು. ಹಾಗೆ ಸ್ವಲ್ಪ ಫಾಲೋಅಪ್ ಇತ್ತು, ಎಲ್ಲ ತೋರಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲೊಂದು ಹಾಸ್ಪಿಟಲ್ ಇದೆ ಸರ್ಜಿ. ನಾನು ಆ ಸರ್ಜಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗೆ ಹೋಗಬೇಕು. ಬಂತು ಹಾಸ್ಪಿಟಲು, ಟೋಕನ್ ಎಲ್ಲ ತೊಗೊಂಡು ವೇಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ತುಂಬ ರಶ್ ಇತ್ತು. ಫ್ರೆಂಡ್ಸ್, ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ಅವರು ನನಗೆ ಎಕ್ಸ್ರೇ ಮತ್ತು ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದರು. ಅದಕ್ಕೆ ಕೊಟ್ಬಿಟ್ಟು ನಾವು ಇಲ್ಲಿ ರಾಘವೇಂದ್ರ ಮಠ ಇದೆ, ಆಲ್ರೆಡಿ ಒಂದು ವ್ಲಾಗಲ್ಲ 2 ವ್ಲಾಗಲ್ಲ ತೋರಿಸಿದ್ದೀನಿ. ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಬರೋಣ ಅಂತ ಬಾಗಿಲು ಹಾಕಿತ್ತು, ಲೇಟಾಗಿತ್ತು, ಅದಕ್ಕೋಸ್ಕರ. ಅಲ್ಲೇ ಒಂದು ಜ್ಯೂಸ್ ಅಂಗಡಿ ಇದೆ, ತನು ಜ್ಯೂಸ್ ಅಂತ, ಚೆನ್ನಾಗಿರುತ್ತೆ ಜ್ಯೂಸ್ ಎಲ್ಲ. ಅಲ್ಲಿ ಹೋಗಿ ಜ್ಯೂಸ್ ಕುಡಿಯೋಣ ಅಂತ ಹೋಗಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ರಿಪೋರ್ಟ್ ಕೂಡ ಬಂತು, ಅಷ್ಟರಲ್ಲಿ ತೋರಿಸ್ಕೊಂಡು ಬಂದ್ವಿ. ಮತ್ತು ಒಂದು 15 ಡೇಸ್ ಬಿಟ್ಟು ಬರೋಕ್ಕೆ ಹೇಳಿದ್ದಾರೆ. ಇವಾಗ ಏನಾದರೂ ತಿನ್ನೋಣ ಅಂತ ಹೇಳಿ ಫ್ರೈಡ್ ರೈಸು ಮತ್ತು ಕಾಫಿ ಎಲ್ಲ ತೊಗೊಂಡಿದ್ವಿ, ತಿಂದ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ ಫ್ರೆಂಡ್ಸ್. ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ಅಡಿಕೆ ಗಿಡಗಳು ತೋರಿಸಿದೆ ನೋಡಿ, ಚಿಕ್ಕ ಚಿಕ್ಕವಿದ್ವು, ಈಗ ತುಂಬ ದೊಡ್ಡಕ್ಕಾಗಿದ್ದಾವೆ. ಹಲಸಿನ ಹಣ್ಣೆಲ್ಲ ಎಷ್ಟೊಂದು ಬಿಟ್ಟಿದ್ದಾವೆ ನೋಡಿ. ಅಷ್ಟರಲ್ಲಿ ಅಮ್ಮ ಮೀನು ಕ್ಲೀನ್ ಮಾಡ್ತಾಯಿದ್ರು, ಮೀನು ತೊಗೊಂಡಿದ್ರು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಫ್ರೆಂಡ್ಸ್.